ಹೆಲ್ತಿಯಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಹೇಳ್ತಾರು ಆಗುತ್ತೆ ಶುಗರು, ಇದು ಈ ಮೆಡಿಸನು ಆ ಮೆಡಿಸನ್ ಎರಡು ಕೂಡ ಕ್ಯಾಚ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಮೈಕೈ ನೋವಿತ್ತು, ಅದೆಲ್ಲ ಹೋಗಿದೆ. ತೊಡೆ ಹೊಡ್ತಾ ಇತ್ತು, ಆಮೇಲೆ ಮಂಡಿ ನೋವಿತ್ತು, ಮೈಕೈ ಎಲ್ಲ ತುಂಬ ಹಿಂಸೆ ಕೊಡ್ತಿತ್ತು, ಅದೆಲ್ಲ ಕೂಡ ಕ್ಲೀನಾಗೆ ಅದು ಹೊರಗಡೆ ಹೋಗಿದೆ. ಈಗ ಈ ಮೆಡಿಸಿನ್ ತಗೊಳ್ಳೋದ್ರಿಂದ ನಾವು ಕ್ಲೀನಾಗಿದ್ದೀವಿ, ಆರಾಮಾಗಿದ್ದೀನಿ, ಡೈಲಿ ಬರ್ತಾ ಇದ್ದೀನಿ. ನೀವು ಕೂಡ ಎಲ್ಲರೂ ಬನ್ನಿ, ಎಲ್ಲರೂ ಕೂಡ ಫಾರ್ಮ್ಗಳು ಎಲ್ಲರಿಗೂ ಕೂಡ ಹಂಚಿರಿ, ಅವರು ಕೂಡ ಹೇಳಿ, ಒಬ್ರಿಗೊಬ್ರು ಎಲ್ರಿಗೂ ಹೇಳಿ, ಎಲ್ಲ ಸಂತೋಷದಿಂದ ಎಲ್ಲ ತಗೊಂಡು ಮ್ಯಾಟ್ ತಗೊಳ್ಳೋಣ. ಆಮೇಲೆ ಪಚ್ಚಕಲ್ಲು ಚಿಕ್ಕದು ಒಂದು ಸಿಗುತ್ತೆ, ಅದನ್ನು ಕೂಡ ನಮಗಿದೆ. ಮೆಡಿಸಿನು ಕೂಡ ಇದೆ, ಅದನ್ನ ಯಾವ್ದು ಬೇಕು ನಾವು ಕ್ಯಾಚ್ ಮಾಡ್ಕೊಂಡು ತಗೊಳ್ಳೋಣ, ಆರಾಮಾಗಿರೋಣ. ಈಗ ಕೊರೋನಾ ವೈರಸ್ ಬೇರೆ ಬೆಂಗಳೂರು ಮೈಸೂರಲ್ಲಿ ಬರ್ತಾ ಇದೆ, ಅದಾಗಲೇ ನಿಮಗೆ ಗೊತ್ತಿರ್ಬೋದು, ನಿಮಗೆ ನ್ಯೂಸಲ್ಲೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದದ್ದೆಲ್ಲ ಕೊರೋನಾ ಏನು ನಮಗೆ ಬರಲ್ಲ. ಈಗ ಒಂದು ಮಾಡಿ ಸತ್ತೋದ್ರೂ ಕೂಡ ಅದೆದುರು ನಿಂತ್ಕೊಂಡ್ರೂ ಕೂಡ ನಮಗೆ ಅದು ತಟ್ಟಲ್ಲ, ಇದು ಹೊರಗೆ ಹಾಕುತ್ತೆ. ಆ ನಂಬಿಕೆಯಿಂದ ನಾವು ಬರ್ತಾ ಇದ್ದೀವಿ. ರಾಮಪುರದವರು ಕೂಡ ಬರ್ತಾ ಇದ್ರು, ಅವರೆಲ್ಲ ಮದುವೆ ಅಂತ ಬರ್ತಾ ಇಲ್ಲ, ಅವ್ರು ಕೂಡ ಬಂದಿದೆ. ನೀವು ಕೂಡ ಹೋಗುವಾಗ ಬರುವಾಗ ಎಲ್ಲರೂ ಕೂಡ ಈ ವಿಷಯನ ತಿಳಿಸಿದ ತಕ್ಷಣನೇ ಅವರು ಕೂಡ ಬರ್ತಾರೆ. ಅದ್ರಲ್ಲಿ ಓದಿದ ತಕ್ಷಣನೇ ಅವ್ರು ಬರೋಕ್ಕೆ ಮನಸ್ಸು ಕೂಡ ಮಾಡ್ತಾರೆ. ಬರೀ ಬಾಯಿನ ಹೇಳಿದ್ರೆ ಏನೂ ಸಾಧ್ಯವಾಗಲ್ಲ. ನಾವು ಅದನ್ನ ಕೆಲಸ ಅಂತ, ನಮ್ಮದು ಒಂದು ಕೆಲಸ, ನಮ್ಮ ಸೋದರರು ಚೆನ್ನಾಗಿರ್ಬೇಕು, ಅವರು ಆರೋಗ್ಯನ ಪಡ್ಕೋಬೇಕು, ನಾವು ಪಡ್ಕೊಂಬಂದಿ ಅಂತ ಅವರು ಪಡ್ಕೊಳ್ಳಿ. ಆಗ ನೀವು ಕೂಡ ಚೆನ್ನಾಗಿರ್ತೀರ. ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ